ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾದಂಥ ಪ್ರಧಾನಮಂತ್ರಿಗಳನ್ನ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ವಿಷಯವನ್ನು ಇಟ್ಕೊಂಡು ಟೀಕೆ ಮಾಡೋದ್ರ ಜೊತೆಗೆ ನೀವು ಅವ್ರನ್ನ ಸರ್ವಾಧಿಕಾರಿ ಅಂತ ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಎಲ್ಲಿದೆ ಸರ್ವಾಧಿಕಾರಿ ಅಂತ ಹೇಳೋದಕ್ಕೆ? ಮತ್ತೆ ಈ ಎಲ್ಲ ಪದ ಪ್ರಯೋಗ ಮಾಡಿದ ನಂತರವೂ ಕೂಡ ಎರಡನೇ ಬಾರಿ ಅತಿ ಹೆಚ್ಚಿನ ಬಹುಮತದೊಂದಿಗೆ ನರೇಂದ್ರ ಮೋದಿಯವರು ಆಯ್ಕೆ ಆಗಿದ್ದಾರೆ. ಇತ್ತೀಚೆಗೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶವೂ ಕೂಡ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನೋದನ್ನ ಒಂದು ರೀತಿಯಲ್ಲಿ ದಿಕ್ಸೂಚಿಯ ರೀತಿಯಲ್ಲಿ ತೋರಿಸಿದೆ. ಜನರ ಅಭಿಪ್ರಾಯ, ಜನರ ಮೂಡು ಏನಿದೆ ಅನ್ನೋದನ್ನ 5 ರಾಜ್ಯಗಳ ಚುನಾವಣೆ ಫಲಿತಾಂಶ ತೋರಿಸಿದೆ. ಹಾಗಾಗಿ ಸದನದೊಳಗೆ ಏನು ನಡೀತೋ ಅದಕ್ಕೆ ನಾವು ಪ್ರತ್ಯಕ್ಷದರ್ಶಿಗಳು ಅಲ್ಲ, ನಾವು ಸಾಕ್ಷಿಗಳು ಅಲ್ಲ. ಆದರೆ ಕಾಂಗ್ರೆಸ್ನ ಇತಿಹಾಸ ಏನಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ಸಂಗತಿ. ಸರ್, ಇವತ್ತು ಪ್ರಧಾನಿಗಳನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನು ಹೇಳ್ತಾರೆ. ಇವತ್ತು ಭೇಟಿಗೆ ಅವಕಾಶ ಮಾಡಿಕೊಡಿ. ಇಷ್ಟು ದಿನವಾಗಿ ರಾಜಕೀಯವಾಗಿ ಆರೋಪ ಮಾಡ್ತಿದ್ರ, ಮತ್ತೆ ಈಗ ಇವತ್ತು ಮಾತಾಡಬೇಕಾದ್ರೆ ಸಮಚಿತವಾಗಿ ಪ್ರಧಾನಿಗಳು ನಮ್ಮ ಮನೆಯನ್ನ ಕೇಳಿದ್ದಾರೆ ಮಾತನ್ನು ಮುಖ್ಯಮಂತ್ರಿ ಸ್ವತಃ ಹೇಳ್ತಾರೆ. ನೋಡಿ, ಪ್ರಧಾನಮಂತ್ರಿಗಳು ದೇಶದ ಹಿತದೃಷ್ಟಿಯಿಂದ ಆಲೋಚನೆ ಮಾಡಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಜನಾನುರಾಗಿ, ಜನಪ್ರಿಯ, ದೂರದೃಷ್ಟಿಯುಳ್ಳಂತ ನಾಯಕರು ಮೋದಿಯವರು. ಅವರು ಯಾರಲ್ಲೂ ತಾರತಮ್ಯ ಮಾಡಿಲ್ಲ. ಆದರೆ ಪೂರ್ವಾಗ್ರಹದ ಮಾನಸಿಕತೆ ಕೆಲವರಿಗಿರೋದ್ರಿಂದ ಅವರು ಮತ್ತು ಟೀಕೆಯನ್ನೇ ರಾಜಕೀಯ ಬಂಡವಾಳ ಅಂತ ಭಾವಿಸಿರೋದ್ರಿಂದ ಹಲವು ಜನ ಹಲವು ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟೀಕೆ ಮಾಡಿದ್ದಾರೆ. ವಾಸ್ತವವಾಗಿ ಅವರಿಗೆ ದೇಶದ ಎಲ್ಲ ರಾಜ್ಯಗಳು ಸಮಾನ ಅಂತ ಭಾವಿಸ್ತಾರೆ. ಅವರ ಅಭಿವೃದ್ಧಿ ಮಂತ್ರವೇ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಅವರು ತಾರತಮ್ಯದ ರಾಜಕಾರಣದ ಮೇಲೆ ನಂಬಿಕೆ ಇಟ್ಟಿರೋರು ಅಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅನ್ನುವ ತತ್ವದ ಮೇಲೆ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು. ಯಾವತ್ತೂ ಅವರು ಕರ್ನಾಟಕಕ್ಕೆ ಒಂದು ನ್ಯಾಯ, ತಮಿಳುನಾಡಿಗೆ ಒಂದು ನ್ಯಾಯ, ಕೇರಳಕ್ಕೆ ಒಂದು ನ್ಯಾಯ ಅಂತ ಮಾಡೇ ಇಲ್ಲ. ದೇಶದ ಎಲ್ಲ ರಾಜ್ಯಗಳಿಗೂ ಸಮಾನ ನ್ಯಾಯ ಕೊಟ್ಟಿದ್ದಾರೆ. ಅವರ ಭೇಟಿಯನ್ನು ಒಂದು ರಾಜಕೀಯ ವಿಷಯವನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಿದ್ರು. ಸದ್ಯ ಈಗ ಅವರು ಹೋಗಿ ಭೇಟಿ ಮಾಡಿರೋದು, ಭೇಟಿ ಮಾಡಿದ ನಂತರ ತನ್ನ ಅನುಭವವನ್ನು ಹಂಚಿಕೊಂಡಿರೋದು ಸ್ವಾಗತಾರ್ಹ. ಪ್ರಧಾನಮಂತ್ರಿಗಳು ಮುಂಚೆನೂ ಹಂಗೆ ಇದ್ರು, ನೀವು ಮಾತ್ರ ತಪ್ಪು ತಿಳ್ಕೊಂಡಿದ್ರಿ. ಅವ್ರ ಮುಂಚೆನೂ ಒಂದೇ ರೀತಿ ಇರೋದು, ಈಗಲೂ ಹಾಗೆ ಇದೆ.